ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರಲ್ಲಿ ಇವಾಗ JNM ಬೋರ್ಡ್ ಕಡೆಯಿಂದ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ರಿ ಅಂಥ ವಿದ್ಯಾರ್ಥಿಗಳದ್ದು JNM ಬೋರ್ಡ್ ಕಡೆಯಿಂದ 2 ಡೇಸ್ ಬ್ಯಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳದ್ದು ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿಲ್ಲ. ಒಂದಿಷ್ಟು ವಿದ್ಯಾರ್ಥಿಗಳದ್ದು ಇನ್ನೂ ರಿಸಲ್ಟ್ ಪೆಂಡಿಂಗ್ ಇದೆ. ಕಾರಣ ಯಾಕೆ ರಿಸಲ್ಟ್ ಪೆಂಡಿಂಗ್ ಇದೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಹಾಗೆ ಇವಾಗ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ ರಿಸಲ್ಟ್ ಬಂದ ಮೇಲೆ ವಿದ್ಯಾರ್ಥಿಗಳು ಯಾರೆಲ್ಲ ಫೇಲ್ ಆಗಿದ್ದೀರಾ ಅಂಥ ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಅಪ್ಲಿಕೇಶನ್ ಫಾರ್ಮ್ನ ಯಾವಾಗ ಫಿಲಪ್ ಮಾಡೋಕ್ಕೆ ಬಿಡ್ತಾರೆ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕೆ ನಿಮಗೆ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇವಾಗ ನೀವು ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳು ನೀವು ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಬೇಕಾಗಿರುತ್ತೆ. ಯಾಕೆ ಅಂದರೆ ಇನ್ನೂ JNM ಬೋರ್ಡ್ ಕಡೆಯಿಂದ ರಿವ್ಯಾಲ್ಯೂಯೇಷನ್ ರಿಸಲ್ಟ್ನ ಸಂಪೂರ್ಣವಾಗಿ ಕೊಟ್ಟಿಲ್ಲ. ಈ ರಿಸಲ್ಟ್ನೆಲ್ಲ ಕ್ಲಿಯರ್ ಆದಮೇಲೆ ನಿಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ನೋಟಿಫಿಕೇಷನ್ನ ರಿಲೀಸ್ ಮಾಡ್ಬೋದು. ಮೋಸ್ಟ್ಲಿ ಈ ತಿಂಗಳ ಕೊನೆ ವಾರದಲ್ಲಿ ನಿಮ್ಮದು JNM ಸಪ್ಲಿಮೆಂಟ್ರಿ ಎಕ್ಸಾಮ್ ನೋಟಿಫಿಕೇಷನ್ ರಿಲೀಸ್ ಮಾಡ್ಬೋದು. ಜೂನ್ ತಿಂಗಳಲ್ಲಿ ನಿಮ್ಮದು JNM ಸಪ್ಲಿಮೆಂಟ್ರಿ ಎಕ್ಸಾಮ್ ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡೋಕ್ಕೆ ಕೊಟ್ಟರೆ ಜುಲೈ ಮಂತಲ್ಲಿ ನಿಮ್ಮದು JNM ಸಪ್ಲಿಮೆಂಟ್ರಿ ಎಕ್ಸಾಮ್ನ ಕಂಡಕ್ಟ್ ಮಾಡೋ ಸಾಧ್ಯತೆ ಇದೆ. ಅದಕ್ಕಿಂತ ಬೇಗನೆ ಎಕ್ಸಾಮ್ನ ಕಂಡಕ್ಟ್ ಮಾಡಿದರೆ ಇನ್ನೂ ಒಳ್ಳೆಯದು. ಯಾಕೆ ಅಂದರೆ ಇವಾಗಲೇ ತುಂಬಾ ಲೇಟ್ ಆಗಿದೆ. ಅದರಲ್ಲೂ ಕೂಡ ರಿಸಲ್ಟ್ನೂ ಕೂಡ ಕ್ಲಿಯರಾಗಿ ಕೊಟ್ಟಿಲ್ಲ. ಒಂದಿಷ್ಟು ವಿದ್ಯಾರ್ಥಿಗಳದ್ದು ರಿಸಲ್ಟ್ ಕೊಟ್ಟು ಇನ್ನೊಂದಿಷ್ಟು ವಿದ್ಯಾರ್ಥಿಗಳದ್ದು ರಿಸಲ್ಟ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಮೋಸ್ಟ್ಲಿ ಈ ತಿಂಗಳ ಕೊನೆ ವಾರದಲ್ಲಿ ನಿಮ್ಮದು JNM ನೋಟಿಫಿಕೇಷನ್ನ ಬಿಟ್ಟರೆ ಮೋಸ್ಟ್ಲಿ ಜೂನ್ ತಿಂಗಳಲ್ಲಿ ನಿಮ್ಮದು ಸಪ್ಲಿಮೆಂಟ್ರಿ ಎಕ್ಸಾಮ್ ಕಂಡಕ್ಟ್ ಮಾಡೋ ಸಾಧ್ಯತೆ ಇದೆ. ಯಾರಲ್ಲಿ ಇವಾಗ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ ಅದರಲ್ಲೂ ಕೂಡ ಫೇಲ್ ಆಗಿ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಕಟ್ಟಿ ಕ್ಲಿಯರ್ ಮಾಡ್ಕೊಬೇಕಂತ ಅಂತಿರೋ ಸ್ಟೂಡೆಂಟ್ಸು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ನಿಮ್ಮದು ಜೂನ್ ಜುಲೈ ತಿಂಗಳಲ್ಲಿ ನಿಮ್ಮದು ಸಪ್ಲಿಮೆಂಟ್ರಿ ಎಕ್ಸಾಮ್ ಕಂಡಕ್ಟ್ ಮಾಡೋ ಸಾಧ್ಯತೆ ಇದೆ. ಅದಕ್ಕೆ ಯಾರೆಲ್ಲ ವಿದ್ಯಾರ್ಥಿ ಇವಾಗ ಸಪ್ಲಿಮೆಂಟ್ರಿ ಎಕ್ಸಾಮ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಮತ್ತು ನೋಟಿಫಿಕೇಷನ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳು ಇದೇ ತಿಂಗಳಲ್ಲಿ ಇಲ್ಲ ಅಂದರೆ ಮುಂದಿನ ತಿಂಗಳ ಫಸ್ಟ್ ವೀಕಲ್ಲಿ ನಿಮ್ಮದು ನೋಟಿಫಿಕೇಷನ್ ಬರೋ ಸಾಧ್ಯತೆ ಇದೆ. ಅದಕ್ಕೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ.